ಶ್ರಾವಣಿ ಮೇಡಮ್ ಅವರೇ, ಇಲ್ಲಿ ನೋಡಿ, ಈ ಸೀರೆ ನಿಮ್ಗೆ ಇಷ್ಟ ಆಗ್ಬೋದು. ನೋಡಿ, ಇದ್ರ ಬಾರ್ಡ್ರು ತುಂಬ ಚೆನ್ನಾಗಿದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ನನಗೂ ಇಷ್ಟ ಆಗುತ್ತೆ. ಶ್ರಾವಣಿ ಅಮ್ಮ, ಈ ಸೀರೆ ತುಂಬಾ ಚೆನ್ನಾಗಿದೆ ನೋಡಿ. ಈ ಕಲರ್ ನಿಮ್ಗೆ ಒಪ್ಪುತ್ತೆ. ದೊಡ್ಡ ಬಾರ್ಡರ್ ಕೂಡ ಇದೆ. ಇದು ಚೆನ್ನಾಗಿದೆ. ಹವಾ, ಎಲ್ಲರೂ ಇವಾಗ ಮುಂಚಿನ ಥರನೇ ಶ್ರಾವಣಿ ಮೇಡಮ್ ಹತ್ರ ಮಾತಾಡ್ತಾ ಇದ್ರಲ್ವಾ, ಅದೇ ಖುಷಿ ಆಗ್ತಾ ಇದೆ ನನಗೆ. ನಿಮ್ಮ ಹೆಂಡತಿ ಮನೆಯಲ್ಲಿ ಎಲ್ಲರೂ ಪ್ರೀತಿನೂ ಗೆದ್ಬಿಟ್ಲು. ಇದೇ ಥರ ತಾನೇ ನಾನು ನಿಮ್ಮ ಪ್ರೀತಿನೂ ಗೆದ್ದಿತ್ತು. ನೀನು ಶ್ರಾವಣಿ ಜೊತೆ ಆಚೆ ಹೋಗಿದ್ರಲ್ವಾ, ಏನೇನು ತಿನ್ಕೊಂಬಂದ್ರಿ? ನಾವು ಮಸಾಲೆ ಪೂರಿ, ಪಾನಿಪುರಿ, ಬೇಲ್ಪುರಿ ಎಲ್ಲ ತಿನ್ಕೊಂಬಂದ್ವಿ. ಅಯ್ಯೋ ಪಾಪ ನೀನು. ಶ್ರಾವಣಿ ಜೊತೆ ನಾವು ಆಚೆ ಹೋದಾಗ ಏನೇನು ಕೊಡ್ತಿದ್ರು ಗೊತ್ತಾ? ಏನು ಕೊಡ್ಸಿದ್ರಪ್ಪ? ದೋಸೆ, ಪಿಜ್ಜಾ, ಫ್ರೆಂಚ್ ಫ್ರೈಸ್ ಎಲ್ಲ. ಫ್ರೆಂಚ್ ಫ್ರೈಸ್ ಅಲ್ಲ, ಅದು ಫ್ರೆಂಚ್ ಫ್ರೈಸ್. ಅಯ್ಯೋ ಸುಬ್ಬಮ್ಮ, ನಾನು ಕೂಡ ಅದೇ ಹೇಳಿದ್ದು, ನೀನು ಕೇಳಿಸ್ಕೊಂಡಿಲ್ಲ ಅಷ್ಟೇ. ಸರಿನಪ್ಪ. ಹೋಗ್ಲಿ ಬಿಡಮ್ಮ, ನೀನೇ ಜಾಣೆ. ನಮ್ಮ ಸುಬ್ಬಮ್ಮ ಮನೆ ದಡ್ಡ. ತಿಂದ್ರಾ? ನೀವೆಲ್ಲರೂ ನಗ್ನಗ್ತಾ ಇರೋದನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ತುಂಬಿದ ಮನೆ ಅನ್ಸುತ್ತೆ. ತುಂಬಿದ ಮನೆಯೊಳಗೆ ಅದ್ಯಾವುದೋ ಹಾಡು ಮರ್ತೋಯ್ತು, ಇರ್ಲಿ ಬಿಡಿ. ಬಾವ ಎಲ್ಲಕ್ಕ ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ವಾ ಸುಬ್ಬು, ಸುಸ್ತಾಗಿದ್ದಾರೆ, ರೂಮಲ್ಲಿ ರೆಸ್ಟ್ ಮಾಡ್ತಿರ್ಬೋದು. ಓ, ಇಲ್ಲಿ. ಅಯ್ಯೋ ಪಾಪ, ತುಂಬ ಸುಸ್ತಾಗಿದ್ದಾರೆ ಅನಿಸುತ್ತೆ. ಹೋಗ್ಲಿ ಬಿಡಮ್ಮ, ನಮ್ದೆಲ್ಲ ಊಟ ಆಯಿತು. ಅವ್ರನ್ನ ಊಟ ಮಾಡಿಕೊಂಡು ಆಮೇಲೆ ರೆಸ್ಟ್ ತಗೊಳ್ಳಿಕ್ಕೆ. ಸರಿ ಅಪ್ಪ. ಇದು ಬಾಗು, ಅಪ್ಪನ ಬಾಗ. ಇದು ಅಪ್ಪನ ಬ್ಯಾಗ್ ಅಲ್ವಾ? ವಾವ್, ಅಪ್ಪ ನನ್ಗೋಸ್ಕರ ಆಟ ಆಡೋಕೆ ಅಂತ ಟಾಯ್ ಗನ್ ತಂದಿದ್ದಾರೆ. ಟಿವಿಯಲ್ಲೇ ತೋರಿಸೋ ಹಾಗೆ ರಿಯಲ್ ಗನ್ ತರನೇ ಇದೆ. ಇವತ್ತೆಲ್ಲ ನನಗೆ ಗನ್ ಜೊತೆನೇ ಆಟ ಆಡ್ತೀನಿ. ಡಿಸ್ಕೌ 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 ಡಿಸ್ಕೌ. ಇದೇನಿದು ಡಮ್ ಅಂತ ಅಲ್ವಲ್ಲ? ನಾನೇ ಡಿಸ್ಕೋ ಡಿಸ್ಕೋ ಅಂತ ಇದ್ದೀನಿ. ಹೆಂಗ್ ಡಮ್ ಅನ್ಸೋದು? ಸರ್ವ ವಿಘ್ನೋಪಶಾಂತಯೇ. ಅಬ್ಬಾ, ವಿಘ್ನವನ್ನು ದೂರ ಮಾಡಪ್ಪ ವಿಘ್ನೇಶ್ವರ. ಇವತ್ತು ನನ್ನ ಎಲ್ಲ ಪಾಪ ಕರ್ಮಗಳನ್ನು ತೊಳ್ಕೊಂಡು ಶುದ್ಧವಾಗಬೇಕು. ಮೊದಲು ಆ ಗನ್ನನ್ನು ಒರೆಸಿ ಎಲ್ಲಾದರೂ ದೂರ ಎಸ್ತು ಬರಬೇಕು. ಅದಾದ್ಮೇಲೆ ಹೊಸ ಮನುಷ್ಯನಾಗಿ ಬದಲಾಗಬೇಕು ನಾನು. ಬದಲಾವಣೆ ಜಗದ ನಿಯಮ. ಲೇ ಸುಂದರ, ಮಾತಾಡ್ಕೊಂಡು ನಿಂತಿದ್ಯೋ, ಮೊದಲು ಗನ್ನ ಒರೆಸಿ ಎಸ್ತು ಬಿಟ್ಬ, ಆಮೇಲೆ ಬದಲಾಗುವಂತೆ. ಇನ್ನ ಗನ್ನು ಚೀಫ್ ಇದೆ. ಗನ್ನು ಏನಾಯ್ತಪ್ಪ? ದೇವ್ರೆ, ಕಣ್ಣೆ ಕಾಣಿಸ್ತಾ ಇಲ್ವಲ್ಲ?
ರಾತ್ರಿ ಇಲ್ಲೇ ಇಟ್ಟಿದ್ದೆ. ಏನಾಯ್ತು ಗನ್ನು? ದೇವ್ರೆ, ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ಇನ್ ಮುಂದೆ ನೀವು ಅವ್ರ ಹತ್ರ ಕೆಲ್ಸಕ್ಕೆ ಹೋದ್ರು ನಾವು ಹೇಳೋ ಕೆಲಸಗಳನ್ನು ಮಾತ್ರ ಮಾಡಿ. ಓ, ಅರ್ಥ ಆಯ್ತು ಬಿಡಮ್ಮ. ಪಾಯಿಂಟು ಇಲ್ಲಿದೆ. ಇನ್ನು ಮುಂದೆ ನಾನು ನಿಮಗಷ್ಟೇ ನಿಯತ್ತಾಗಿರ್ಬೇಕು. ಪಾಪದ ಕೆಲಸ ಮಾಡ್ಬಿಟ್ಟಿದ್ದೀನಿ ಮೇಡಮ್. ನೀವು ಹೇಳಿದ ಕೆಲಸ ಮಾಡಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನೀವು ನಾಟಕ ಆಡ್ತಿಲ್ಲ ತಾನೆ? ಮತ್ತೇನಾದ್ರೂ ನಾಟಕ ಆಡಿ ಬಾಲ ಬಿಚ್ಚಕ್ಕೆ ಹೋದ್ರೆ ಈ ಗನ್ ವಿಷಯ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ. ಬರೀ ಮನೆಯವ್ರಿಗೆ ಮಾತ್ರ ಅಲ್ಲ, ಪೊಲೀಸ್ನವ್ರಿಗೂ ಹೇಳ್ತೀನಿ. ಅಯ್ಯೋ ಮೇಡಮ್, ದಯವಿಟ್ಟು ಅದನ್ನ ಕನ್ನ ಬಚ್ಚಿಟ್ಕೊಳ್ಳಿ ಮೇಡಮ್. ಹೇಳ್ತೀನಿ, ನನ್ನ ಮಗಳನ್ನ ಕಾಪಾಡಿದ್ದೀರಾ. ನನ್ನ ಕಷ್ಟದಿಂದ ಪಾರ್ ಮಾಡಿರೋಂಥ ಮಹಾಮಾಯ ಮೇಡಮ್ ನೀವು. ಇನ್ಮೇಲೆ ನೀವು ಆಡ್ಸೋದೆ ಆಟ, ಬೀಸೋದೆ ಚಾಟಿ ಮೇಡಮ್. ನೀವು ಚಾಟಿನ ಬೀಸ್ತಾ ಇರಿ, ನಾನು ಬುಗುರಿ ಥರ ಗರ್ರ 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 ತಿರುಗ್ತಾ ಇರ್ತೀನಿ ಮೇಡಮ್. ಗನ್ನು ನಿಮ್ಮ ಕೈಲಿದೆ ಮೇಡಮ್. ನಾನು ಉದೇಟಾಗಿರ್ತೀನಿ. ಇದು ಸತ್ಯ ಸತ್ಯ ಸತ್ಯ. ಸರಿ, ಹಾಗಾದ್ರೆ ಆ ವಿಜಯಾಂಬಿಕಾ ನಿಮ್ಮನ್ನ ಇಟ್ಕೊಂಡು ಇಲ್ಲಿ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೋ ಅದೇ ತರ ನೀವ್ ಆ ಮನೇಲಿ ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅಪ್ಪಣೆ ಮಹಾರಾಣಿಯವರೇ. ಇನ್ನು ಏನೇನ್ ಆಟ ಆಡ್ತೀವೋ ಆಡು ವಿಜಯಾಂಬಿಕಾ. ನಿನ್ನ ಆಟಗಳಿಗೆಲ್ಲ ಅಂತ್ಯ ಹಾಡಕ್ಕೆ ಈ ಶ್ರಾವಣಿಯೂ ಸಿದ್ಧವಾಗಿದ್ದಾಳೆ.